ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹಿಮಶ್ರೀ ಕಿಚನ್. ನಾನಿವತ್ತು ಸಿಂಪಲ್ಲಾಗಿ ಸೂಪರಾಗಿ ರಸಮ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಮಾಡಿ ನೋಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಫಸ್ಟಿಗೆ ಒಂದು 7-8 ಟೊಮೆಟೊನ ತೊಗೊಂಡಿದ್ದೀನಿ ಸಣ್ಣವು. ಅದನ್ನು ಕುಕ್ಕರಲ್ಲಿ 2 ವಿಸಿಲ್ನ ಕೂಗಿಸ್ತಾ ಇದ್ದೀನಿ. ನಂತರ ಅದಕ್ಕೆ ರಸಮಿಗೆ ಬೇಕಾಗಿರೋ ಅಂಥದ್ದು ಕಾಳು ಮೆಣಸು, ಜೀರಿಗೆ ಮತ್ತು ಮೆಂತ್ಯಕಾಳನ್ನ ನಾನು ಹುರಿತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗೋವರೆಗೂ ಹುರಿಬೇಕು. ಇಷ್ಟೇ ಸಾಕು. ಇದು ಹುರಿದಾದ ಮೇಲೆ ಅಲ್ಲೇ ಕಲ್ಲಲ್ಲೇ ಅದನ್ನ ಮ್ಯಾಶ್ ಮಾಡ್ತಾಯಿದ್ದೀನಿ ಪೌಡ್ರನ್ನ. ನೋಡಿ, ಈ ರೀತಿಯಾಗಿ ಪೌಡ್ರಾಗಿದೆ. ನಂತರ ಆಯಿತು, ಟೊಮೆಟೊ ಹಣ್ಣು ಬೆಂದಾಗಿದೆ. ಅದನ್ನ ಏನು ಮಾಡೋಣ, ಒಂದು ಮಿಕ್ಸಿಯಲ್ಲಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿಯಲ್ಲಿ ಈ ರೀತಿಯಾಗಿದೆ. ನಂತರ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕಿ, ನಂತರ 5-6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೋಬೇಕು. 1 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 5 ಹೆಸಳು ಕರಿಬೇವಿನ ಎಲೆನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಈ ರೀತಿಯಾಗಿ ಬಾಡಿಸ್ಬೇಕು. ನಂತರ ಟೊಮೆಟೊ ಹಣ್ಣು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ, ನೋಡಿ ಈಗ ಅದನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ. ನೋಡಿ, ಈ ರೀತಿಯಾಗಿದೆ. 1 ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನಂತರ ಅದು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಜೀರಿಗೆ, ಕಾಳು ಮೆಣಸು, ಮೆಂತ್ಯಕಾಳನ್ನ ಅದನ್ನ ಹಾಕಬೇಕು. ಪೌಡ್ರ್ ಹಾಕಿ ಮೇಲೆ ಒಂದು 3-4 ನಿಮಿಷ ಕುದಿಸಬೇಕು. ಆಯಿತು, ನೋಡಿ ಹೇಗಾಗಿದೆ. ಸಿಂಪಲ್ಲಾಗಿ ಬೇಗನೆ ಮಾಡುವಂತಹ ರಸಮ್ಮು. ಒಂದು 5-10 ನಿಮಿಷದಲ್ಲಿ ಅಷ್ಟೇ ಮಾಡುವುದು, ಅಷ್ಟೇ ಬೇಗನೆ ರೆಡಿಯಾಗುತ್ತೆ ಮತ್ತು ಸೂಪರ್ ಟೇಸ್ಟಿಯಾಗೂ ಇರುತ್ತೆ. ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.